ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀಮದ್ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಬಹಳ ಸಪ್ತಮಿ, ಬುಧವಾರ, ದಿನಾಂಕ 5/8/2026. ವಾರ ಬಂದು ಬುಧವಾರ, ತಿಥಿ ಬಂದು ಸಪ್ತಮಿ, ಸಾಯಂಕಾಲ 5:28 ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ, ರಾತ್ರಿ 7:16 ಯೋಗ ಬಂದು ಶೂಲ, ಕರ್ಣ ಬಂದು ಭದ್ರೆ ಉಪರಿ ಭವ. ಇನ್ನು ಈ ದಿನದ ವಿಶೇಷ ಏನಪ್ಪ ಅಂದರೆ, ಕರ್ಕಾಟಕ ರಾಶಿಗೆ ಬುಧನ ಪ್ರವೇಶ. ಬುಧನೇನಾಗ್ತಾನೆ ಇವತ್ತು ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ ಅಂದಾಗ ದ್ವಾದಶ ರಾಶಿಗಳಲ್ಲಿ ಎಲ್ಲರ ಒಂದು ಫಲಗಳು ಚೇಂಜ್ ಆಗ್ತಕ್ಕಂಥದ್ದು. ಮೊನ್ನೆ ಶನಿ ಚೇಂಜ್ ಆದ, ಇದು ಗುರು ಚೇಂಜ್ ಆದ, ಶುಕ್ರನ ಚೇಂಜ್ ಆದ, ಕುಜನ ಚೇಂಜ್ ಆದ. ನಮಗೆ ಮುಖ್ಯವಾಗಿ ಎಫೆಕ್ಟ್ ಆಗಿದ್ದು ಶುಕ್ರ ಮತ್ತು ಕುಜರ ಎಫೆಕ್ಟ್ಗಳು ಈ 2 ದಿನದಲ್ಲಿ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಬುಧನೂ ಸಹ ಸ್ಥಾನಪಲ್ಲಟ ಮಾಡ್ತಾ ಇರ್ತಕ್ಕಂಥದ್ದು. ಏನಪ್ಪ ಅಂದರೆ, ಸಾಮಾನ್ಯವಾಗಿ ಮೊನ್ನೆ ತಿಳಿಸಿರ್ತಕ್ಕಂಥದ್ದು, ಇದು ಮುಂದೆ ಇನ್ನೊಂದು 15 ದಿನ 16 ದಿನ ಇರ್ತದೆ. ಸೂರ್ಯನ ಮತ್ತೆ ಚಲನೆಗೆ ಬಂದಾಗ ಮತ್ತೆ ಎಲ್ಲ ಬದಲಾವಣೆ ಆಗ್ತದೆ. ಯಾರು ಕಷ್ಟಗಳಿರೋರಿಗೆ ಸುಖಕ್ಕೆ ಬರ್ತಾರೆ, ಸುಖದಲ್ಲಿರೋರಿಗೆ ಕಷ್ಟಕ್ಕೆ ಹೋಗ್ತಾರೆ. ಇದು ನ್ಯಾಚುರಲ್, ಹಗಲು ರಾತ್ರಿ ಇದ್ದಂಗೆ. ದಿನ ಬೆಳಿಗ್ಗೆ ಸೂರ್ಯನ ಹುಟ್ಟುತ್ತಾನೆ, ಸಾಯಂಕಾಲ ಮುಳುಗ್ತಾನೆ. ಅದೇ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಕಷ್ಟಗಳು ಬರ್ತದೆ, ಹೋಗ್ತದೆ, ಫಲಗಳು ಚೇಂಜ್ ಆಗ್ತಾ ಇರ್ತಕ್ಕಂಥದ್ದು. ನಾವು ನಮ್ಮ ನೈತಿಕತೆ ಉಳಿಸ್ಕೊಂಡು ನಾವು ಕಷ್ಟ ಬಿದ್ದು ಅವುಗಳನ್ನ ಎದುರಿಸಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ಜೀವನ ಆಗಿರ್ತಕ್ಕಂಥದ್ದು. ಈಗ ಮೇಷರಾಶಿಯವರಿಗೆ ನಿಮಗೆಲ್ಲ ತಿಳಿಸಿರ್ತಕ್ಕಂಥದ್ದು, ಗುರು, ಶನಿ, ಶುಕ್ರ, ಕುಜ ಇವರ ವಿಷಯ ಬಿಟ್ಟು ಬುಧಕ್ಕೆ ಬಂದಾಗ ಬುಧನ 4ನೇ ಸ್ಥಾನದಲ್ಲಿದ್ದಾನೆ. ಇದರಿಂದ ಜ್ಞಾನವೃದ್ಧಿ ಆಗ್ತಕ್ಕಂಥದ್ದು. ಮೇಷರಾಶಿಯವರಿಗೆ ಒಂದು 50% ಒಳ್ಳೆಯದಾಗ್ತಕ್ಕಂಥದ್ದು. ಇವರು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನಿಸಬೇಕು. ಇನ್ನು ವೃಷಭ ರಾಶಿಗೆ ಬಂದಾಗ ಗುರು 3ರಲ್ಲಿ, ಶನಿ 11, ಶುಕ್ರ 4, ಕುಜ 2 ಇರ್ತಕ್ಕಂಥದ್ದು. ಆದರೆ ಈ ದಿನ ಬುಧನು 3ನೇ ಸ್ಥಾನಕ್ಕೆ ಬಂದಿರೋದ್ರಿಂದ ಬುದ್ಧಿ ಕ್ಲೇಶ. ನೋಡಿ, ಬುದ್ಧಿ ಕ್ಲೇಶ ಆಗೋದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಇವರಿಗೆ ಒಂದು 30% ಒಳ್ಳೇದಾಗ್ತದೆ, 70% ಕೆಟ್ಟಾಗ್ತಕ್ಕಂಥದ್ದು. ದ್ರವ್ಯಲಾಭ ಇದೆ, ಹಣ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದರೆ ಆಗೋ ಕೆಲಸಗಳು ಸರಿಯಾಗಿ ಆಗೋದಿಲ್ಲ ಅಂತಕ್ಕಂಥ ವಿಶೇಷ ಇರ್ತಕ್ಕಂಥದ್ದು. ಅಲ್ಲಿಂದ ಮುಂದಕ್ಕೆ ಬಂದಾಗ ಮಿಥುನ ರಾಶಿಗೆ ಗುರುಬಲ ಹೇರಳವಾಗಿದೆ. ಗುರುವಿಂದ ಶುಭ, ಶನಿಯಿಂದ ದ್ರವ್ಯ ನಷ್ಟ, ಶುಕ್ರನಿಂದ ಸೌಖ್ಯ ವೃದ್ಧಿ, ಕುಜನಿಂದ ಬುದ್ಧಿ ಕ್ಲೇಶ. ಅದೇ ರೀತಿಯಲ್ಲಿ ಬುಧನೂ ಸಹ ಇವರಿಗೆ ಶುಭಕರವಾಗಿರ್ತಾನೆ. ಆದ್ದರಿಂದ ಇವರಿಗೆ ಒಂದು 80% ಒಳ್ಳೆಯದೇ ಆಗ್ತಕ್ಕಂಥದ್ದು. ಹಣಕಾಸಿನ ಹರಿವಿರ್ತದೆ, ಖರ್ಚು ಹೆಂಗೆ ಮಾಡಬೇಕು ಅಂತ ಒಳ್ಳೆ ಬುದ್ಧಿ ಉಪಯೋಗಿಸ್ತಕ್ಕಂಥದ್ದು, ಶುಭಕರವಾಗಿರ್ತಕ್ಕಂಥದ್ದು. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಗುರು 1, ಶನಿ 9, ಶುಕ್ರ 2, ಕುಜ 12, ಬುಧ ಬಂದು 1ನೇ ಸ್ಥಾನದಲ್ಲಿ ರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ಪ್ರಯಾಣ, ಯಾವಾಗಲೂ ಪ್ರಯಾಣ ಆಗ್ತಾ ಇರ್ತಕ್ಕಂಥದ್ದು, ಓಡಾಟ ಹೆಚ್ಚಿಗಿರ್ತಕ್ಕಂಥದ್ದು. ಆದರೆ ಶುಕ್ರನ ದಯದಿಂದ ನಿಮಗೆ ಬೇಕಾದ ಕಾಸು ಬರ್ತಾ ಇರ್ತಕ್ಕಂಥದ್ದು, ಶನಿಯಿಂದ ಕಾರ್ಯನಷ್ಟ ಆಗ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಇವ್ರಿಗೂ ಸಹ ಒಂದು 50% ಮಾತ್ರ ಶುಭ ಫಲಗಳಿರ್ತದೆ, ಉಳಿದಿದ್ದು ಕಡಿಮೆ ಫಲ ಇರ್ತದೆ. ಮುಂದೆ ಸೂರ್ಯನ ಚಲನೆ ಆದಾಗ ಎಲ್ಲ ಸರಿ ಹೋಗ್ತದೆ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಗುರು 12, ಶನಿ 8, ಶುಕ್ರ 1, ಕುಜ 11, ಬುಧನು 12ನೇ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯವರಿಗೆ ಭಾಳ ಪ್ರಯಾಣದಲ್ಲಿರ್ತಾರೆ, ಯಾವಾಗಲೂ ಓಡಾಟ ಇರ್ತಕ್ಕಂಥದ್ದು. ಶುಕ್ರ ಲಕ್ಷ್ಮೀಕರನಾಗಿರ್ತಾನೆ, ಆದರೂ ಸಹ ಶತ್ರು ಭಯ, ಕಾರ್ಯನಷ್ಟ ಇರ್ತಕ್ಕಂಥದ್ದು. ಇವರು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮುಂದೆ ಹೆಜ್ಜೆ ಇಡಬೇಕಾಗಿರ್ತಕ್ಕಂಥದ್ದು. ಸಿಂಹರಾಶಿಗೆ ಬಂದಾಗ ಗುರು 12ನೇ ಸ್ಥಾನದಲ್ಲಿ, ಶನಿ 8ಮದಲ್ಲಿ, ಶುಕ್ರನು ರಾಶಿಯಲ್ಲಿರ್ತಕ್ಕಂಥದ್ದು, ಕುಜನು 11ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಈಗ ಬುಧನು 12ನೇ ಸ್ಥಾನದಲ್ಲಿ ಅತಿಯಾದ ನಷ್ಟವನ್ನು ಉಂಟು ಮಾಡತಕ್ಕಂಥದ್ದು. ಮೃತ್ಯುಭಯ ಇದೆ, ವೃಥಾ ಖರ್ಚು. ಆದರೂ ಸಹ ಸೌಖ್ಯ ಇರ್ತದೆ, ಮನೆಯಲ್ಲಿ ವಾತಾವರಣ ಚೆನ್ನಾಗಿರ್ತಕ್ಕಂಥದ್ದು, ದುಡ್ಡು ಸಹ ಬರ್ತದೆ. ಇನ್ನು ಕನ್ಯಾ ರಾಶಿಗೆ ಗುರುಬಲ ಇದೆ. ಗುರು 11ನೇ ಸ್ಥಾನದಲ್ಲಿ ಧನಲಾಭ, ಶನಿ 7ಮ ಸ್ಥಾನದಲ್ಲಿ ಭಯ ಆದರೂ ಶುಭ, ಶುಕ್ರ 12ನೇ ಸ್ಥಾನದಲ್ಲಿ ಶುಭ ಲಾಭ, ಕುಜ 10ನೇ ಸ್ಥಾನದಲ್ಲಿ ಭಯ. ಬುಧನಿಂದ ಸಂತೋಷ. ಅಂದರೆ ಈ ಒಂದು ಬುಧನ ಚಲನೆಯಿಂದ ನಿಮಗೆ ಬಹಳ ಸಂತೋಷಕರವಾಗಿರ್ತಕ್ಕಂಥ ವಾತಾವರಣ ಬರ್ತದೆ. ಎಲ್ಲದರಲ್ಲಿ ನೀವು ಸಕ್ಸಸ್ ಆಗ್ತೀರಿ ಯಾರೋ ಕನ್ಯಾ ರಾಶಿಯವರು. ತುಲಾರಾಶಿಗೆ ಬಂದಾಗ ಗುರು 10 ಸ್ಥಾನನಾಶ, ಶನಿ 6 ಲಕ್ಷ್ಮೀಕರ, ಶುಕ್ರ 11 ಸುಖ ಭೋಜನ, ಕುಜ 9 ಕಾರ್ಯನಷ್ಟ, ಬುಧನಿಂದ ಲಕ್ಷ್ಮೀಕರ. ಅಂದರೆ ಬುಧನ ಒಂದು 10ನೇ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಲಕ್ಷ್ಮೀಕರವಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ. ಇನ್ನುಳಿದಂಗೆ ಸ್ಥಾನನಾಶ ಮಾಮೂಲಿ ಇರ್ತಕ್ಕಂಥದ್ದು, ಒಳ್ಳೆ ಭೋಜನ, ಸುಖ ಭೋಜನ ಆಗಿರ್ತಕ್ಕಂಥದ್ದು. ಇವರಿಗೆ ಒಂದು 80% ಒಳ್ಳೆಯ ಶುಭ ಫಲಗಳೇ ಇರ್ತಕ್ಕಂಥದ್ದು ಬುಧನ ಕಾರಣದಿಂದ. ಇನ್ನು ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇದೆ. ಗುರು 9ನೇ ಸ್ಥಾನದಲ್ಲಿ ಸಂಪತ್ತು, ಶನಿ 5ನೇ ಸ್ಥಾನದಲ್ಲಿ ಕಷ್ಟ ಪ್ರಾಪ್ತಿ, ಶುಕ್ರ 10ನೇ ಸ್ಥಾನದಲ್ಲಿ ದ್ರವ್ಯಲಾಭ, ಕುಜನ 8ಮ ಸ್ಥಾನದಲ್ಲಿರೋದ್ರಿಂದ ಮೃತ್ಯು ಭಯ ಇರ್ತಕ್ಕಂಥದ್ದು, ಬುಧ 9ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಷ್ಟ. ಅಂದಾಗ ಈ ವೃಶ್ಚಿಕ ರಾಶಿಗೆ ಗುರುಬಲ ಇದ್ದರೂ ಸಹ ವ್ಯವಹಾರದಲ್ಲಿ ನಷ್ಟಗಳು ಉಂಟಾಗಿರ್ತಕ್ಕಂಥದ್ದು. ಭಾಳ ಯಾವುದೇ ವ್ಯವಹಾರ ಮಾಡೋದು ಹುಷಾರಾಗಿ ಮಾಡಿ. ಸ್ವಲ್ಪ ಕಷ್ಟ ಬರ್ತಕ್ಕಂಥದ್ದು ನಿಮಗೆ, ಕಷ್ಟ ದಿನಗಳು. ಆದರೆ ಹಣಕಾಸಿನ ಕೊರತೆ ಇರೋದಿಲ್ಲ.
ಮತ್ತು ನಿಮ್ಮ ಯಾವುದೇ ಸಂಪತ್ತು ನಷ್ಟವಾಗೋದಿಲ್ಲ. ಇದು ವಿಶೇಷ ಇರ್ತಕ್ಕಂಥದ್ದು. ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಗುರು ಅಷ್ಟಮದಲ್ಲಿ ವ್ಯಾಕುಲತೆ, ಶನಿ 4ರಲ್ಲಿ ವಿರೋಧ, ಶುಕ್ರ 9ರಲ್ಲಿ ದ್ರವ್ಯಲಾಭ, ಕುಜನಿಂದ ಭಯ ಕಲಹ, ಬುಧನಿಂದ ಅಷ್ಟಮ ಸ್ಥಾನದಲ್ಲಿ ಅನುಕೂಲಕರವಾಗಿರ್ತಕ್ಕಂಥದ್ದು. ಆದ್ದರಿಂದ ನಿಮಗೆ ಎಲ್ಲ ಕೆಲಸಗಳು ಅನುಕೂಲವಾಗ್ತದೆ. ಆದರೆ ಭಯ ಬೀಳ್ಬೇಡಿ. ಭಯ ಕಲಹಗಳು ಮಾಮೂಲು ಇರ್ತದೆ. ನೀವು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೆ ಕೆಲಸ ಬಂದು ಬರ್ತದೆ. ಹಣಕಾಸಿನ ಕೊರತೆ ಇರೋದಿಲ್ಲ. ಆದರೆ ಮನೆಯಲ್ಲಿ ವಿರೋಧ ಇರ್ತದೆ, ಮಾಡೋ ಕೆಲಸಗಳಿಗೆ ವ್ಯಾಕುಲತೆ ಇರ್ತದೆ, ಭಯ ಇರ್ತದೆ. ಆದರೆ ಹಲವಾರು ಅನುಕೂಲಗಳು ಸಿಕ್ಕೋದ್ರಿಂದ ನೀವು ಸಾಧ್ಯವಾದಷ್ಟು ಮುಂದಾಲೋಚನೆಯಿಂದ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ನಿಮಗೆ 60% ಶುಭಕರವಾದ ಫಲಗಳು ಸಿಗ್ತದೆ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಮಕರ ರಾಶಿಯವರಿಗೆ ಗುರುಬಲ ಇರ್ತಕ್ಕಂಥದ್ದು. ಗುರು ಸಪ್ತಸ್ಥಾನದಲ್ಲಿ ಸ್ತ್ರೀ ಸೌಖ್ಯ, ಶನಿ 3ರಲ್ಲಿ ದ್ರವ್ಯಲಾಭ, ಅಷ್ಟಮ ಸ್ಥಾನದಲ್ಲಿ ಶುಕ್ರನು ಪ್ರಿಯವಾರ್ತೆ, ಕುಜನು 6ನೇ ಸ್ಥಾನದಲ್ಲಿ ಲಕ್ಷ್ಮೀಕರ, ಬುಧನು 7ನೇ ಸ್ಥಾನದಿಂದ ಶೋಕ. ನೋಡಿ ಎಲ್ಲ ಚೆನ್ನಾಗಿದೆ. ಒಂದು 10% ನಿಮಗೆ ತೊಂದರೆ ಆಗ್ತಕ್ಕಂಥ ಕಾರ್ಯಕ್ರಮಗಳಿರ್ತಕ್ಕಂಥದ್ದು. ಇನ್ನೆಲ್ಲ ಪ್ರಿಯವಾರ್ತೆ ಬರ್ತದೆ, ದ್ರವ್ಯಲಾಭ ಇದೆ, ಸ್ತ್ರೀ ಸೌಖ್ಯ ಇದೆ, ಕುಜನು ಲಕ್ಷ್ಮೀಕರನಾಗಿದ್ದಾನೆ. ಆದ್ದರಿಂದ ನಿಮಗೆ ಒಳ್ಳೆಯದೇ ಇದೆ. ಆದರೆ ಶೋಕ ಅಂತಕ್ಕಂಥದ್ದು ಇರ್ತದೋ ಅದನ್ನು ನೀವು ಸಾಮಾನ್ಯ ರೀತಿಯಲ್ಲಿ ಎದುರಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. 90% ಶುಭ ಫಲಗಳಿರ್ತಕ್ಕಂಥದ್ದು ನಿಮಗೆ. ಇನ್ನು ಕುಂಭರಾಶಿಗೆ ಬಂದಾಗ ಹೇಳೋ ಕೆಲಸವೇ ಎಲ್ಲ. ಗುರು 6ನೇ ಸ್ಥಾನದಲ್ಲಿ ರೋಗ ಭಯ, ಶನಿ 2ನೇ ಸ್ಥಾನದಲ್ಲಿ ಶತ್ರು ಭಯ, ಶುಕ್ರನು 7ನೇ ಸ್ಥಾನದಲ್ಲಿ ವ್ಯಾಧಿ ಭಯ, ಕುಜನು 5ರಲ್ಲಿ ಕಷ್ಟ ಪ್ರಾಪ್ತಿ. ಆದರೆ ಬುಧನಿಂದ ನಿಮಗೆ ದ್ರವ್ಯ ಲಾಭ, ಅಂದರೆ ನಿಮಗೆ ಬೇಕಾಗಿರತಕ್ಕಂಥ ಹಣಕಾಸಿನ ಅನುಕೂಲ ಇವತ್ತಿನಿಂದ ಆಗ್ತದೆ. ಇನ್ನು 10-12 ದಿನ ಹಣಕಾಸಿನ ಹರವು ಇರ್ತದೆ. ನೀವು ಕೇಳೋದರೆಲ್ಲ ಕಾಸು ಕೊಡ್ತಾರೆ, ಆದರೆ ಕಷ್ಟ ಬರ್ತಕ್ಕಂಥದ್ದು, ವ್ಯಾಧಿ ಇರ್ತದೆ, ಶತ್ರು ಭಯ, ಮನೆಯಲ್ಲೇ ಪಿರಿ ಇರ್ತಕ್ಕಂಥದ್ದು, ನಿಮ್ಮನ್ನು ನಂಬಿರ್ತಕ್ಕಂಥ ನಿಮಗೆ ಮೋಸ ಮಾಡ್ತಕ್ಕಂಥ ಕಾರಣಗಳು ಬರ್ತಕ್ಕಂಥದ್ದು. ಬಹಳ ಹುಷಾರಾಗಿ ಒಂದು 15 ದಿನ ಕಡ್ಕೊಂಡ್ರೆ ನೀವು ಆಸ್ತಿ ವ್ಯವಹಾರ ಆಗಲಿ, ಇನ್ನೊಂದು ಕಾಸಿನ ವ್ಯವಹಾರ ಆಗಲಿ, ಎಲ್ಲದರಲ್ಲಿ ಜಯ ಸಾಧಿಸ್ತೀರಿ. 15 ದಿನ ಸೋಲಿನಲ್ಲಿರ್ತೀರಿ, ಮತ್ತು ಲಾಭ ಬರ್ತದೆ. ಅದರಿಂದ ಭಯಪಡಬೇಕಾಗಿಲ್ಲ. ನೀವೇನಪ್ಪ ಮಾಡಬೇಕಂದ್ರೆ ಕೃಷ್ಣ ಪರಮಾತ್ಮನನ್ನು ಕೃಷ್ಣ ಮುಂದೆ ಜಗದ್ಗುರುಂ ಅದನ್ನು ಧ್ಯಾನ ಮಾಡಬೇಕು. ಅದೇ ರೀತಿಯಲ್ಲಿ ಗಣಪತಿಯ ದೇವಸ್ಥಾನಕ್ಕೆ ನೀವು ಆವಾಗ ಭೇಟಿ ಕೊಟ್ಟು ಅಥವಾ ಪ್ರಾರ್ಥನೆ ಮಾಡ್ತಾಯಿದ್ರೆ ನಿಮಗೆ ಕುಂಭರಾಶಿಯವರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಮೀನರಾಶಿಗೆ ಬಂದಾಗ ಗುರು 5ರಲ್ಲಿ ದ್ರವ್ಯಲಾಭ, ಶನಿ 1ರಲ್ಲಿ ಬುದ್ಧಿ ಕ್ಲೇಶ, ಶುಕ್ರ 6ರಲ್ಲಿ ರೋಗ ಭಯ, ಕುಜನ 4ರಲ್ಲಿ ವಿರೋಧ, ಬುಧ 5ರಲ್ಲಿ ಅಪಕೀರ್ತಿ. ನೋಡಿ ಏನಪ್ಪ ಆಗ್ತದೆ ಅಂದರೆ ನಿಮಗೆಲ್ಲ ಗುರುಬಲ ಇದೆ, ದುಡ್ಡಿದೆ, ನಿಮ್ಮ ಹತ್ರ ದುಡ್ಡು ಬರ್ತದೆ ಹೋಗ್ತದೆ ಇರ್ತದೆ. ಆದರೆ ಮನೆಯಲ್ಲಿ ಉತ್ತಮವಾದ ವಾತಾವರಣ ಇರೋದಿಲ್ಲ. ನೀವು ಮಾಡಿದ್ದಕ್ಕೆಲ್ಲ ನಿಮ್ಮ ಮನೆಯವರು, ನಿಮ್ಮ ಸ್ನೇಹಿತರು ವಿರೋಧ ಮಾಡ್ತಾರೆ. ಜೊತೆಗೆ ಸ್ವಲ್ಪ ಆರೋಗ್ಯನೂ ಸರಿ ಇರೋದಿಲ್ಲ, ಅಪಕೀರ್ತಿ ಇರ್ತಕ್ಕಂಥದ್ದು. ನೀವು ಧನ್ವಂತರಿ ಮಹಾವಿಷ್ಣುವನ್ನು ಧ್ಯಾನ ಮಾಡಿ ಅದೇ ರೀತಿಯಲ್ಲಿ ಶಿವಾಲಯಕ್ಕೆ ಭೇಟಿ ಕೊಟ್ಟು ನಂದಿಗೆ ಪ್ರದಕ್ಷಿಣೆಯನ್ನು ಮಾಡಿದರೆ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಇದು ಈ ದಿನದ ಬುಧನ ಒಂದು ಚಲನೆಯಿಂದ. ಹಾಗೂ ಇನ್ನು 10-15 ದಿನ ಇವೆಲ್ಲ ತಟಸ್ಥವಾಗಿರ್ತಕ್ಕಂಥದ್ದು, ಅವುಗಳಿಂದ ಬರ್ತಕ್ಕಂಥ ಫಲಗಳು. ಆದಮೇಲೆ ಒಳ್ಳೆಯ ದಿನಗಳು ಬರ್ತದೆ, ಗ್ರಹಗಳ ಚಲನೆ ಇರ್ತದೆ. ಕೆಲವು ಗ್ರಹಗಳು ಕೆಟ್ಟದಾಗಿರ್ತದೆ, ಒಳ್ಳೆಯದಾಗಿರ್ತದೆ, ಶುಭಕರ ಇರ್ತದೆ, ಅಶುಭಕರ ಇರ್ತದೆ. ಅವೆಲ್ಲ ನಾವು ಈಕ್ವಲ್ ಆಗಿ ತೆಗೆದುಕೊಂಡ್ರೆ ಯಾವುದೇ ಭಯ ಇಲ್ಲ. ಬುಧನ ಒಂದು ಚಲನೆಯಿಂದ ನಿಮಗೆ ಒಳ್ಳೆಯದೇ ಆಗ್ತದೆ. ನಿಮಗೆಲ್ಲರಿಗೂ ಆ ಪರಮೇಶ್ವರನು ಒಳ್ಳೇದು ಮಾಡಲಿ, ಶ್ರೀಮನ್ನಾರಾಯಣನ ಆಶೀರ್ವಾದ ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ನಮ್ಮ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆತ್ಮೀಯರೆಲ್ಲರಿಗೂ ವಂದನೆಗಳು. ನೀವು ನಮ್ಮ ಕಾರ್ಯಕ್ರಮನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಪರಿಯಾಗಿ ನೀವು ವಿನಂತಿಸುತ್ತೇವೆ. ಜೈ ಶ್ರೀರಾಮ್.